ಸಂಸದೆ ಸುಮಲತಾ ಅವರ ನಿವಾಸಕ್ಕೆ ಆಪ್ತ ಸಚ್ಚಿದಾನಂದ ಅವರ ಆಗಮನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಂಡುವಾಳು ಸಚ್ಚಿದಾನಂದ ಅವರು ಬರ್ತಾರೆ ಆಲ್ಮೋಸ್ಟ್ ಈ ಸಭೆಗೆ ಅಂತ ಕನ್ಫರ್ಮ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತಿನ ಮುಂಚೆ. ಅದೇ ರೀತಿ ಸಚ್ಚಿದಾನಂದ ಅವರ ಆಗಮನ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ನಟ ದರ್ಶನ್ ಅವರ ಉಪಸ್ಥಿತಿ ಇದೆ. ಸೊ ಅವ್ರು ಬಂದು ಕೆಲವೇ ಹೊತ್ತಲ್ಲಿ ಅವ್ರು ಬಂದಿದ್ದಾರೆ. ಇನ್ಫ್ಯಾಕ್ಟ್ ದರ್ಶನ್ ಜೊತೆಗೆ ಬರ್ತಾರೆ ಇವರು ಅಂತ ಹೇಳಲಾಗ್ತಾ ಇತ್ತು. ಬಿಕಾಸ್ ದರ್ಶನ್ ಅವರೇ ಜವಾಬ್ದಾರಿ ತಗೊಂಡಿದ್ದಾರೆ. ಈ ಸಲ ನಾನು ಇಂಡುವಾಳು ಸಚ್ಚಿದಾನಂದ ಅವ್ರನ್ನ ಕರ್ಕೊಂಡು ಬರ್ತೀನಿ, ಏನೇ ಡಿಫ್ರೆನ್ಸ್ ಇದ್ರು ಸರಿ ಮಾಡೋಣ ಅಂತೆಲ್ಲ ಆಫ್ ದ ರೆಕಾರ್ಡ್ ಮಾತಾಡಿದ್ದಾರೆ ಅಂತೆಲ್ಲ ತಿಳಿದು ಬರ್ತಾ ಇತ್ತು. ಅದೇ ರೀತಿ ದರ್ಶನ್ ಅವರು ಬಂದ ಒಂದು 5-10 ನಿಮಿಷದಲ್ಲೇ ಈಗ ಇಂಡುವಾಳು ಸಚ್ಚಿದಾನಂದ ಅವರ ಆಗಮನ ಕೂಡ ಆಗಿದೆ. ಸುಮಲತಾ ಅವರ ಗೆಲುವಿನಲ್ಲಿ 2019ರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ಇವರು ಕೂಡ ವಹಿಸಿದ್ರು. ಬ್ಯಾಕ್ ಬೋನ್ ಆಗಿ ಕೆಲಸವನ್ನು ಮಾಡಿದ್ರು. ಗ್ರೌಂಡ್ ಅಲ್ಲಿ ವಿಪರೀತವಾಗಿ ಸುಮಲತಾ ಪರವಾಗಿ ದುಡಿದಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಬದಲಾದಂತಹ ರಾಜಕೀಯ ಪರಿಸ್ಥಿತಿಯಲ್ಲಿ ಅಂತರ ಕಾಯ್ದುಕೊಳ್ಳೋ ಕೆಲಸವನ್ನ ಸಚ್ಚಿದಾನಂದ ಅವರು ಮಾಡಿದ್ರು. ಡಿಫ್ರೆನ್ಸಸ್ ಅನ್ನ ನಾವು ಸಾರ್ಟ್ ಔಟ್ ಮಾಡ್ಕೊಳ್ತೀನಿ ಅನ್ನೋ ಭರವಸೆಯನ್ನ ಆಗಾಗ ನಟ ದರ್ಶನ್ ಅವರು ಹೇಳ್ತಾ ಇದ್ರು ವೇದಿಕೆಯಲ್ಲಿ. ಈ ಕಡೆಗೆ ಸುಮಲತಾ ಅವರು ಕೂಡ ಅವರ ಆಪ್ತರ ಬಳಿ ಹೇಳ್ಕೊಳ್ತಾ ಇದ್ರು. ಸೊ ಒಂದಾಗೋ ಕಾಲೋ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಫ್ರೆನ್ಸ್ ಎಲ್ಲವೂ ಕೂಡ ಬಗೆಹರಿದು ನಾವೆಲ್ಲರೂ ಚುನಾವಣೆಗೋಸ್ಕರ ದುಡಿತೀವಿ ಅನ್ನೋ ಮುನ್ಸೂಚನೆಯನ್ನ ಹಾಗಾದ್ರೆ ಏನಾದರೂ ಕೊಡ್ತಾ ಇದ್ದಾರಾ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸೊ ಈಗ ಎರಡು ವಿಚಾರದಲ್ಲಿ ಕುತೂಹಲ ಇದೆ. ಇವತ್ತೇ ತಮ್ಮ ಡಿಸಿಷನ್ ಅನ್ನ ಸುಮಲತಾ ಅವರು ಹೇಳ್ತಾರಾ ಅಥವಾ ಹಲವು ಸುತ್ತಿನ ಮಾತುಕತೆ ಪೈಕಿ ಇದು ಕೂಡ ಒಂದು ಸುತ್ತಿನ ಮಾತುಕತೆಯಾಗಿ ಉಳಿದು ಹೋಗುತ್ತಾ? ಆಪ್ತರ ಸಜೆಷನ್ಸ್ ಏನಾಗಿರುತ್ತೆ ಮತ್ತೆ ಚಾಲೆಂಜಸ್ ಏನು, ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಹೇಗೆ, ಇದೆಲ್ಲವೂ ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ವೇಳೆ ಬಿಜೆಪಿಯಿಂದ ಹಿಂದೆ ಸಿಕ್ಕಂತಹ ಆಶ್ವಾಸನೆ ಸುಳ್ಳಾದ್ರು, ಅಂದರೆ ಟಿಕೆಟ್ ಸಿಗಲಿಲ್ಲ ಅಂದ್ರು, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂತಹ ಬೆಂಬಲವನ್ನ ಬೆಂಬಲಿಗರು ಕೊಡ್ತಾ ಇರೋದಂತೂ ಸ್ಪಷ್ಟ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಇಂಡುವಾಳು ಸಚ್ಚಿದಾನಂದ ಅವರ ಆಗಮನದ ನಿರೀಕ್ಷೆ ಇತ್ತು, ಬಂದಿದ್ದಾರೆ. ಸೊ ಲೇಟೆಸ್ಟ್ ಅಪ್ಡೇಟ್ ಏನ್ ಕೊಡ್ತೀರಿ? ಮಮತಾ, ಖಂಡಿತವಾಗೂ ಇಂಡುವಾಳ ಸಚ್ಚಿದಾನಂದ ಅವರನ್ನ ಕರೆತರ್ತೇನೆ ಅಂತ ಹೇಳಿ ದರ್ಶನ್ ಅವರು ಹೇಳಿದ್ದು. ದರ್ಶನ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಅದರಂತೆ ಈಗ ದರ್ಶನ್ ಅವರು ಆಗಮಿಸಿದ ನಂತರ ಈಗ ಇಂಡುವಾಳ ಸಚ್ಚಿದಾನಂದ ಅವರು ಸುಮಲತಾ ಅವರ ನಿವಾಸಕ್ಕೆ ಆಗಮಿಸಿರುವಂತದ್ದು. ಈ ಸಭೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಈ ಮೈತ್ರಿ ಟಿಕೆಟ್ ಬಿಕ್ಕಟ್ಟಿನಿಂದಾಗಿ ಈಗ ಸುಮಲತಾ ಅವರು ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಕುತೂಹಲಕಾರಿಯಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ. ಮೊದಲನೇದಾಗಿ ಇಲ್ಲಿ ಸಚ್ಚಿದಾನಂದ ಅವರು ಸುಮಲತಾ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ರು, ಮುನಿಸ್ಕೊಂಡಿದ್ರು. ಅಲ್ಲಿ ಇದನ್ನ ಮುನಿಸನ್ನ ಶಮನ ಮಾಡ್ಲಿಕ್ಕೆ ಈ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಚ್ಚಿದಾನಂದ ಅವರು ಈಗ ನಿವಾಸಕ್ಕೆ ಆಗಮಿಸಿದ್ರಿಂದ ಅಲ್ಲಿಗೆ ಸುಮಲತಾ ಅವರಿಗೆ ಬೆಂಬಲ ಕೊಡ್ತಾರ ಎನ್ನುವಂತ ಒಂದು ಮುನ್ಸೂಚನೆ ಸಿಗ್ತಾ ಹೋಗ್ತಾ ಇದೆ. ಈಗಾಗಲೇ ಜೆಡಿಎಸ್ ಎಂದರು ಕೂಡ ಸಚ್ಚಿದಾನಂದ ಅವರ ಸಂಪರ್ಕ ಮಾಡಿದ್ದಾರೆ. ಈ ಬಾರಿ ನಮಗೆ ಬೆಂಬಲವನ್ನ ಕೊಡಿ ಅಂತ ಹೇಳಿ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಈಗ ಸುಮಲತಾ ಅವರು ಸಚ್ಚಿದಾನಂದ ಅವರನ್ನ ಕರೆಸ್ಕೊಂಡು ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಬಿಜೆಪಿಯಿಂದ ಟಿಕೆಟ್ ಸಿಗದೆ ಹೋದ್ರೆ, ಮೈತ್ರಿಯಿಂದ ಟಿಕೆಟ್ ಸಿಗದೆ ಹೋದ್ರೆ ಮುಂದಿನ ನಡೆ ನಾವು ಏನ್ ಮಾಡ್ಬೇಕು, ಈ ಹಿಂದೆ ಅಂತಾನೆ ನಾವು ಪಕ್ಷೇತರವಾಗಿ ನಿಂತ್ಕೊಂಡು ಸ್ವಾಭಿಮಾನದ ಬಾವುಟನ ಇಟ್ಕೊಂಡು ಹೋಗ್ಬೇಕಾ ಅಥವಾ ಹೇಗ್ ಮಾಡ್ಬೇಕು, ಗ್ರೌಂಡ್ ರಿಪೋರ್ಟ್ ಹೇಗಿದೆ, ಜೊತೆಗೆ ಜೆಡಿಎಸ್ ಅಭ್ಯರ್ಥಿ ಯಾರಾಗ್ಬೋದು, ಯಾರಿಗೆ ಕೊಡ್ತಾರೆ, ಅದೆಲ್ಲ ಕೂಡ ಲೆಕ್ಕಾಚಾರ ಇದೆ. ಹಾಗಾಗಿ ಇದು ಮೊದಲ ಹಂತದ ಸಭೆಯಲ್ಲಿ ಕಾರ್ಯಕರ್ತರು ಮತ್ತೆ ಆಪ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಸಚ್ಚಿದಾನಂದ ಅವರ ಬಳಿ ಏನು ಮುನಿಸಿತ್ತು ಅದನ್ನು ಕೂಡ ಶಮನವನ್ನ ಮಾಡಿ ಎಲ್ಲರೂ ಕೂಡ ನಾವು ಒಟ್ಟಾಗಿ ಹೆಜ್ಜೆ ಹಾಕೋಣ, ಒಟ್ಟಾಗಿ ಹೋಗೋಣ ಎನ್ನುವಂತ ಒಂದು ಸಂದೇಶವನ್ನ ಹೈಕಮಾಂಡ್ಗೆ ಸಂದೇಶವನ್ನ ಕೊಡ್ಲಿಕ್ಕೆ ಒಂದು ಸಭೆ ಮಾಡ್ತಾ ಇದಾರೆ ಅನ್ನುವಂಥದ್ದು ನಮಗೆ ಲಭ್ಯ ಆಗ್ತಾ ಇದೆ. ಕಾರ್ಯಕರ್ತರು ಕೂಡ ಬರ್ತಾ ಹೋಗ್ತಾ ಇದಾರೆ. ಈಗಾಗಲೇ ಗಮನಿಸ್ತಾ ಹೋಗ್ತಾ ಇದಾರೆ ವಿಜುವಲ್ಸ್ ಅಲ್ಲಿ. ಬಸ್ ನಲ್ಲಿ ಮಂಡ್ಯ ಭಾಗದ ಆಪ್ತ ಕಾರ್ಯಕರ್ತರು ಮತ್ತೆ ಅವರ ಒಂದು ಆಪ್ತ ಮೂಲದವರು ಬರ್ತಾ ಇರೋದನ್ನ ತಾವು ನೋಡ್ತಾ ಹೋಗ್ತಾ ಇದ್ರ. ಸಭೆಗೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಜನರು ಮಂಡ್ಯ ಭಾಗದ ಶ್ರೀರಂಗಪಟ್ಟಣದಿಂದ ಬಂದಿದ್ದಾರೆ, KR ಪೇಟೆಯಿಂದ ಬಂದಿದ್ದಾರೆ, ಮತ್ತೆ ಬೇರೆ ಬೇರೆ ಜಿಲ್ಲೆಯ ತಾಲೂಕುಗಳಿಂದ ಬಂದಿರತಕ್ಕಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ಸಚ್ಚಿದಾನಂದ ಅವರು ಬಂದ ಬಳಿಕ ಒಂದು ಬಸ್ ನಲ್ಲಿ ಅವರ ಬೆಂಬಲಿಗರು ಈಗ ಸಭೆಗೆ ಆಗಮಿಸ್ತಾ ಹೋಗ್ತಾರೆ. ಹೀಗಾಗಿ ಒಳಗಡೆ ಎಲ್ರಿಗೂ ಕೂಡ ಆಸನದ ವ್ಯವಸ್ಥಾನ ಮಾಡಲಾಗಿದೆ. ಪ್ರತಿಯೊಬ್ಬ ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಸುಮಲತಾ ಅವರು ರಾಜಕೀಯ ನಡೆ ಲೋಕಸಭಾ ಚುನಾವಣೆಯಲ್ಲಿ ಮುಂದೆ ಹೇಗೆ ಹೋಗ್ಬೇಕು ಅಂತ ಹೇಳಿ ಅವರು ತೀರ್ಮಾನವನ್ನ ಕೈಗೊಳ್ತಾರೆ. ಇವತ್ತೇ ತೀರ್ಮಾನವನ್ನ ಘೋಷಣೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಇದು ಪ್ರಾಥಮಿಕ ಹಂತದ ಸಭೆ ಆಗಿದ್ದು ಇದು ಮೊದಲ ಸುತ್ತಿನ ಸಭೆ ಆಗಿದೆ. ಇನ್ನು ಹಲವಾರು ಸುತ್ತಿನ ಸಭೆಗಳ ಬಳಿಕ ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಇಲ್ಲಿ ಹೈಕಮಾಂಡ್ ತೀರ್ಮಾನ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ದೊಡ್ಡ ಕುತೂಹಲಕಾರಿ ಆಗಿರುವಂತದ್ದು. ಅದರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಸಚ್ಚಿದಾನಂದ ಅವರು ಬಂದಿರೋ ಹಿನ್ನೆಲೆಯಲ್ಲಿ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಾ ಇಂಡುವಾಳು ಸಚ್ಚಿದಾನಂದ ಅವರ ಆಗಮನ ಕೂಡ ಆಗಿದೆ. ಮಂಡ್ಯದ ಗ್ರೌಂಡ್ ರಿಪೋರ್ಟ್ ಇವರಿಂದ ಕೂಡ ಕಲೆಕ್ಟ್ ಮಾಡ್ತಾರೆ. ಆಮೇಲೆ ಮುನಿಸು ಶಮನದ ಸಭೆ ಇದು. ಆಲ್ಮೋಸ್ಟ್ ಮುನಿಸು ಶಮನ ಆಗಿರೋದಕ್ಕೆ ಅವ್ರು ಬಂದಿರೋದು, ಇಲ್ಲಾಂದ್ರೆ ಅವ್ರು ಬರ್ತಾನೆ ಇರಲಿಲ್ಲ, ಅವ್ರು ಗೈರಾಗ್ತಾ ಇದ್ರು. ಬಿಕಾಸ್ ಹಿಂದೆ ಅನೇಕ ಸುತ್ತಿನ ಸಭೆಗಳಾದಾಗ ಅವ್ರು ಗೈರಾಗಿದ್ರು. ಹೀಗಾಗಿ ಆಲ್ಮೋಸ್ಟ್ ಶಮನ ಆದಂಗಿದೆ. ನೋಡೋಣ ಏನೇನು ಡಿಸ್ಕಸ್ ಆಗತ್ತೆ ಅಂತ. ಒಂದ್ ಕಡೆಗೆ ಮಂಡ್ಯದಿಂದ ತಯಾರಿ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ.